ಕಾಂಗ್ರೆಸ್ನಲ್ಲಿ ಏನು ಗೊಂದಲ ಏನು ನೇರವಾಗಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಬಾಯಿ ಬಿಟ್ಟರೆ ಹುಷಾರ್ ಅನ್ನೋಂಥ ಮಾತುಗಳನ್ನ ಹೇಳಿ ಕಳಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯವಾಗಿ ಇಷ್ಟೊಂದು ಗೊಂದಲ ನನ್ನ ರಾಜಕೀಯ ಜೀವನದಲ್ಲೇ ನೋಡಲಿಲ್ಲ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಗೊಂದಲ, ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ರೂಪಕ್ಕೆ ಬಂದೋಗಿದೆ. ಯಾರು ಏನು ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು. ಇದು ರಾಜ್ಯದ ಒಂದು ಪರಿಸ್ಥಿತಿನ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗ್ತಾ ಇದೆ. ಸರಿ ಹೋಗ್ಬೇಕಿತ್ತು. ಭಾರತೀಯ ಜನತಾ ಪಾರ್ಟಿನಲ್ಲಿ ಸರಿ ಮಾಡೋಕ್ಕೆ ದೊಡ್ಡವ್ರು ಇದ್ದಾರೆ, ನಾನು ಇಲ್ಲ ಅಂತಂದಿಲ್ಲ. ಯಾಕೆಂದರೆ ಭಾಳ ವರ್ಷ ತಪಸ್ಸು ಮಾಡೋದಂಥ ಜನ ಈ ಸಂಘಟನೆ ಕಟ್ಟಿರೋದು, ಯಾರೋ ಒಬ್ಬರಿಬ್ಬರು ಕಟ್ಟಿದ್ದಲ್ಲ. ಅವ್ರ ತಪಸ್ಸಿಗೆ ತಕ್ಕಂತೆ ಖಂಡಿತ BJP ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ. ರಮೇಶ್ ಜಾರಕಿಹೊಳಿ ನೇರವಾಗಿ ಪಾರ್ಟಿ ಅಧ್ಯಕ್ಷರಿಗೆ ಬಚ್ಚ ಅಂತ ಹೇಳ್ತಿದ್ರು ಒಂದು, ಆಮೇಲೆ ಶಿಕಾರಿಪುರ ಅವರ ನಿವಾಸದಿಂದಲೇ ಹೋರಾಟ ಸ್ಟಾರ್ಟ್ ಮಾಡ್ತೀರ ಅನ್ನೋ ಮಾತನ್ನು ನಾನು ಹೇಳಿದ್ನಲ್ಲ. ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು, ವಿಜಯೇಂದ್ರ ಏನು ಹೇಳಿದ್ರು, ಅದು ವಿವರಕ್ಕೆ ನಾನು ಹೋಗಲ್ಲ. ಇಷ್ಟು ಕೆಳಮಟ್ಟಕ್ಕೆ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಇಳಿದೋಗಿದೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇಳಿದೋಗಿದೆ. ಇದು ಸರಿ ಹೋಗಬೇಕು. ಯಾಕೆಂದರೆ ರಾಜಕಾರಣದಲ್ಲಿ ಸೈದ್ಧಾಂತಿಕವಾಗಿ ಚರ್ಚೆಗಳಾಗಬೇಕು, ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು. ಅದು ಬಿಟ್ಟು ವೈಯಕ್ತಿಕವಾಗಿ ಅಲ್ಲಿ ಒಕ್ಕಲಿಗರೆಲ್ಲ ಸೇರಿಕೊಂಡು DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಪ್ರಯತ್ನ, ಮತ್ತೊಂದು ಕಡೆ OBCಗಳು, SCಗಳು, STಗಳು ಸೇರಿಕೊಂಡು ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಒಂದು ಪ್ರಯತ್ನ, ಜಾತಿ ಮೇಲೆ ರಾಜಕಾರಣ ಮಾಡೋಂಥ ಪರಿಸ್ಥಿತಿ ಬಹಿರಂಗವಾಗಿ ಬೆತ್ತಲಾಗ್ತಾ ಇರೋದು ರಾಜಕೀಯ ಪಕ್ಷಗಳು. ಇದನ್ನು ರಾಜ್ಯದ ಜನ ನೋಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ರಾಜ್ಯದ ಜನ ಕ್ಷಮಿಸಲ್ಲ. ಆ ರೂಪದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆ. ಅವರವರೇ ತಿದ್ದುಕೊಳ್ಳಿ, ಇಲ್ಲ ಕೇಂದ್ರದ ನಾಯಕರು ಗಮನಿಸಿ ಅದಕ್ಕೆ ಸರಿಯಾದ ಬುದ್ಧಿಪಾಠವನ್ನು ಕಲಿಸ್ಬೇಕು.